ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಪೊಲೀಸ್ ಠಾಣೆಯಲ್ಲಿ ಜಳಕಿ ಹಾಗೂ ಹೋತಿ ಚಡಚಣ ಪಿಎಸ್ಐ ಮತ್ತು ಚಡಚಣ ಸಿಪಿಐ ಸಾಹೇಬರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಕಳೆದ ಜನವರಿ 26ರಂದು ಜಳಕಿ ಠಾಣಾ ವ್ಯಾಪ್ತಿಯ ಹಲಸಂಗಿ ಗ್ರಾಮದಲ್ಲಿ ಚಿನ್ನದ ಅಂಗಡಿಯಲ್ಲಿ ಹಗಲೇ ನಾಡ ಪಿಸ್ತೂಲು ಹಾರಿಸಿ ದರೋಡೆ ಮಾಡಿ ಜನರಿಗೆ ನಿದ್ದೆಗೆಡಿಸಿದ ಪ್ರಕರಣಕ್ಕೆ ತಿಲಾಂಜಲಿ ಹಾಡಿದ ಜಳಕಿ ಹಾಗೂ ಹೋತಿ ಚಡಚಣ ಪಿಎಸ್ಐ ಮತ್ತು ಚಡಚಣ ಸಿಪಿಐ ಸಾಹೇಬರಿಗೆ ಜಳಕಿ ಠಾಣಾ ಆವರಣದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಊರ ಹಿರಿಯರು ಆಗಮಿಸಿ ಈ ಕಾರ್ಯಕ್ರಮದ ಉಸ್ತುವಾರಿ ಹೊತ್ತಿದ್ದ ಶ್ರೀ ವಿನೋದ್ ಶಿರಶ್ಯಾಡ್ ಇವರ ನೇತೃತ್ವದಲ್ಲಿ ಸನ್ಮಾನ ಸಮಾರಂಭವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಇನ್ನು ನಡೆದ ಅಭಿನಂದನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಜಯಪುರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಆದ ಶ್ರೀ ರಾಘವೇಂದ್ರ ಕಪಾಸೆ ಅವರು ಮಾತನಾಡಿ, ನಮ್ಮ ಇಂಡಿ ಹಾಗೂ ಚಡಚಣ ತಾಲೂಕಿನ ಠಾಣಾ ಅಧಿಕಾರಿಗಳು ಯಾರಿಗೂ ಕಮ್ಮಿ ಇಲ್ಲ ಎಂದು ಸಾಬೀತುಪಡಿಸಿದ್ದಾರೆ. ಯಾವುದೇ ಕುರುಹು ಇಲ್ಲದ ಪ್ರಕರಣಕ್ಕೆ ಮಾಹಿತಿ ಕಲೆ ಹಾಕಿ ಸರ್ಕಾರ ಮತ್ತು ಜನರಿಗೆ ಪೊಲೀಸ್ ಇಲಾಖೆ ತಮ್ಮ ಸಾಧನೆ ಯಾವ ರೀತಿ ಇದೆ ಅನ್ನೋದು ತೋರಿಸಿದ್ದಾರೆ. ಇದಲ್ಲದೆ ಪೊಲೀಸರಿಂದ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಸಹಕಾರ ಸಿಗುತ್ತದೆ ಎಂದು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಜಳಕಿ ಠಾಣಾ ಪಿಎಸ್ಐ ಸಾಹೇಬರಾದ ಮಂಜುನಾಥ್ ಅವರು ಮಾತನಾಡಿ, ನಾವುಗಳು ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದು ನಮ್ಮಿಂದ ಯಾವುದೇ ಸಹಾಯ ಬೇಕಾದಲ್ಲಿ ಯಾವುದೇ ಸಂಕೋಚ ಇಲ್ಲದೆ ಕೇಳಬಹುದು. ನೀವು ಇಂದು ಮಾಡಿರುವ ಸನ್ಮಾನ ನಮಗೆ ಕೊಟ್ಟ ದೊಡ್ಡ ಬಹುಮಾನ. ನಿಮ್ಮ ಈ ಸನ್ಮಾನ ನಮಗೆ ನಮ್ಮ ಕರ್ತವ್ಯ ಇನ್ನಷ್ಟು ಹೆಚ್ಚು ಮಾಡುವುದಕ್ಕೆ ಪ್ರೋತ್ಸಾಹ ನೀಡುತ್ತದೆ. ನಾವು ಸದಾ ತಮ್ಮ ಸೇವೆಗೆ ಸಿದ್ಧರು ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಈ ಸಮಾರಂಭದಲ್ಲಿ ಜಳಕಿ ಠಾಣಾ ಅಧಿಕಾರಿಗಳು ಮಂಜುನಾಥ್ ತಿರ್ಕನ್ನವರ್, ಹೋರ್ತಿ ಠಾಣಾ ಅಧಿಕಾರಿಗಳಾದ ರಾಕೇಶ್ ಬಗಲಿ ಹಾಗೂ ಚಡಚಣ ಠಾಣಾ ಅಧಿಕಾರಿಗಳಾದ ಸೋಮಶೇಖರ್ ಗೆಜ್ಜೆ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮತ್ತೆ ಇಲ್ಲಿ ಏನು ನೆರೆದಿರತಕ್ಕಂಥ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲ ಗ್ರಾಮದ ಹಿರಿಯರೇ ಹಾಗೂ ಯುವಕರೇ, ಇವತ್ತು ಏನು ನೀವು ಒಂದು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೀರಿ. ಸೊ ನಮಗೆಲ್ಲ ನೋಡಿ ಭಾಳ ಖುಷಿ ಆಯಿತು. ಒಬ್ಬರಾದ್ಮೇಲೆ ಒಬ್ಬರು ಹಂಗೆ ಬಂದು ಸನ್ಮಾನ ಮಾಡ್ತಾಯಿದ್ರಿ. ಸೊ ನಾವು ಈ ಕೆಲಸ ಮಾಡಿದ್ದಕ್ಕೂ ಒಂದು ಏನಪ್ಪ ಅಂತಂದರೆ ನಮಗೊಂದು ಖುಷಿ ಆಯಿತು. ಮುಂದೆ ಇದೇ ಥರ ಏನಪ್ಪ ಅಂತಂದರೆ ಘಟನೆಗಳು ಆದಾಗ ಕೂಡ ಸೊ ನಾವು ಹುಮ್ಮಸ್ಸಿನಿಂದ ಏನೋ ಇದೇ ಥರ ಪ್ರಕರಣಗಳು ಆದಾಗ ಹುಮ್ಮಸ್ಸಿನಿಂದ ಆ ಪ್ರಕರಣಗಳನ್ನ ಪತ್ತೆ ಹಚ್ಚಕ್ಕೆ ನಮಗೊಂದು ಬೆಂಬಲ ಸಿಗತೈತಿ. ಸೊ ಆದ್ದರಿಂದ ಏನಪ್ಪ ಅಂತಂದರೆ ಸೊ ನಮ್ಮ ಇಂಥ ಘಟನೆಗಳಾದಾಗ ನಮ್ಮ ಪೊಲೀಸ್ ಇಲಾಖೆದು ಎಷ್ಟು ಜವಾಬ್ದಾರಿತನ ಇರ್ತೈತಿ, ಪಬ್ಲಿಕ್ದು ಅಷ್ಟೇ ಏನಪ್ಪ ಅಂದರೆ ಜವಾಬ್ದಾರಿ ಇರ್ತದೆ. ಸೊ ಇದೊಂದು ಏನು ಪ್ರಕರಣ ಆಯಿತು ಏನಪ್ಪ ಅಂದ್ರೆ ಜನವರಿ 26 ಅವತ್ತೇನಪ್ಪ ಅಂದರೆ ನಾವೆಲ್ಲರೂ ಸಂಭ್ರಮದಲ್ಲಿದ್ದೀವಿ. ಏನಂದರೆ ಧ್ವಜಾರೋಹಣ ಮಾಡಿ ಏನಪ್ಪ ಅಂತಂದರೆ ಒಂದು ಸಂಭ್ರಮದಲ್ಲಿದ್ದೀವಿ. ಸೊ ಅಂಥ ಸಮಯದಲ್ಲಿ ಮಧ್ಯಾಹ್ನ 3:30 ಗಂಟೆಗೆ ಈಗ ಘಟನೆ ಘಟಿಸ್ತದೆ. ಘಟನೆ ಆದಮೇಲೆ ನಮಗೆ ಫೋನ್ ಮಾಡಿ ಹೇಳಿದ ಮೇಲೆ ನಾವು CPI ಸಾಹೇಬ್ರಾಗಿರ್ಬೋದು, SP ಸಾಹೇಬ್ರಾಗಿರ್ಬೋದು ಮತ್ತು ಅಡಿಷನಲ್ SP ಸಾಹೇಬ್ರು ಎಲ್ಲರೂ ಕೂಡ ಬಂದರು ಅಲ್ಲಿ ಜಾಗಕ್ಕೆ. ಬಂದು ಏನಪ್ಪ ಅಂತಂದರೆ ಎಲ್ಲ ನೋಡಿದ್ದೀವಿ ಏನೇನೈತೆ. ಸೊ ಅವರು ಬಂದಂಥ ಏನು ಆರೋಪಿಗಳು ಫುಲ್ ಕವರ್ ಆಗಿ ಬಂದಿದ್ರು. ಅವರು ಫುಲ್ ಕವರಪ್ಪ ಅಂತಂದರೆ ಅವರು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ನಾವು ಪೊಲೀಸರ ಕೈ ಸಿಗಬಾರ್ದು ಅಂತೇಳಿ ಏನಪ್ಪ ಅಂತಂದರೆ ಫುಲ್ಲಿ ಪ್ರಿಪೇರ್ ಆಗಿ ಬಂದಿದ್ರು ಅವರು. ಸೊ ಆದರೂ ಕೂಡ ಏನಪ್ಪ ಅಂತಂದರೆ ನಾವು ಅವ್ರನ್ನ ಏನಪ್ಪ ಅಂದರೆ ಒಂದು 20 ದಿನದಲ್ಲಿ ಒಂದು 15 ದಿನದಲ್ಲಿ ನಮ್ಗೆ ಅವರು ಟ್ರೇಸ್ ಔಟ್ ಆದರು. ಆಮೇಲೆ ಅವ್ರನ್ನ ಪತ್ತೆ ಮಾಡ್ಕೊಂಬಂದು ನಾವು ಏನಪ್ಪ ಅಂದರೆ ಕೋರ್ಟಿಗೆ ಹಾಜರು ಮಾಡಬೇಕಾದ್ರೆ ಒಂದು 20-25 ದಿನ ಟೈಮ್ ಹೋಯಿತು. ಸೊ ನಮಗೆ ಈಗ ಆರೋಪಿಗಳನ್ನ ಪತ್ತೆ ಮಾಡೋಕ್ಕೆ ಪ್ರಮುಖವಾಗಿ ನಮಗೆ ಏನು ಸಹಕಾರ ಆದಂಥದ್ದು ಯಾವುದಪ್ಪ ಅಂದರೆ CCTV ಕ್ಯಾಮ್ರಾಗಳು. ಸೊ ನಾವು ಯಾಕೆ CCTV ಕ್ಯಾಮ್ರಾಗಳನ್ನ ಹಾಕಿಸ್ಬೇಕು ಅಂತ ಹೇಳ್ತೀವಪ್ಪ ಅಂತಂದರೆ ಇದೇ ಕಾರಣಕ್ಕಾಗಿ. ಒಂದು ವೇಳೆ ನಮಗೆ CCTV ಕ್ಯಾಮ್ರಾ ಇರ್ಲಿಕ್ಕಪ್ಪ ಅಂತಂದ್ರೆ ನಮಗೇನಪ್ಪ ಈ ಕೇಸ್ ಪತ್ತೆ ಆಗ್ತಾ ಇರಲಿಲ್ಲ. ಸೊ ಭಾಳ ಕಷ್ಟ ಆಗ್ತಿತ್ತು. ಬಗ್ಲಿ ಸಾಹೇಬ್ರೆ ಹಾಗೂ ಚಡಚಣ ಸಬ್ ಇನ್ಸ್ಪೆಕ್ಟರ್ ಅಂತ ಸೋಮೇಶ್ ಗೆಜ್ಜೆ ಸಾಹೇಬ್ರೆ, ಈ ಒಂದು ಸಮಾಜದಲ್ಲಿ ಶಾಂತತೆ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಲು ಪೊಲೀಸ್ ಇಲಾಖೆಯ ಬಹಳ ಮಹತ್ವದ ಕಾರ್ಯನಿರ್ವಹಿಸ್ತದೆ. ಯಾಕೆಂದರೆ
ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ನಿರಂತರ 24x7 ಅವರು ಜನರ ಒಂದು ರಕ್ಷಣೆಗಾಗಿ ಅವ್ರದ್ದೇ ಆದಂಥ ಭಾಳಷ್ಟು ಶ್ರಮ ಇದೆ. ಈ ಒಂದು ಕಳ್ಳತನ ಕೇಸದಲ್ಲಿ ಅವರು ಸುಮಾರು 8 ದಿನಗಳ ಕಾಲ ಹಗಲಿರುಳು ಬೇರೆ ರಾಜ್ಯಕ್ಕೆ ಹೋಗಿ ಅದು ತನಿಖೆ ಮಾಡೋದಷ್ಟು ಸುಲಭ ಅಲ್ಲ. ಭಾಳಷ್ಟು ಪ್ರೊಸೀಜರ್ ಇಟ್ಕೊಂಡು ಸರ್ ಅಂತರೂ ಮೊದಲು ಜಳಕಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಅವಾಗಾದರೂ ಸಾಕಷ್ಟು ಹಗರಣಗಳನ್ನು ಬೆಳಕಿಗೆ ತಂದು ಸಾಕಷ್ಟು ಅವರು ಜನರಿಗೋಸ್ಕರ ನಿರಂತರವಾಗಿ ನಮಗೆ ಈ ಜಳಕಿ ಭಾಗದಲ್ಲಿ ಭಾಳಷ್ಟು ಚಿರಪರಿಚಿತರಾಗಿಬಿಟ್ಟಿದ್ದಾರೆ ಸಾಹೇಬರು. ಈಗ ಅವ್ರದ್ದೇ ಆದಂಥ ಒಂದು ಒಳ್ಳೆಯ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅವರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿರೋದ್ರಿಂದ ಅವರು ಯಾವುದೋ ನಿರೀಕ್ಷೆ ಪಡಲಾರದೆ ಅಲ್ಲಿ ಮಧ್ಯಪ್ರದೇಶದಲ್ಲಿ ಹೋಗಿ ಅಲ್ಲಿ ಬೇರೆ ರಾಜ್ಯದಾಗ 8 ದಿವಸ ಇರೋದು, ಅಲ್ಲಿ ಸರ್ಚಿಂಗ್ ಮಾಡೋದು ಭಾಳ ಕಷ್ಟಕರ ವಿಷಯ. ಅಷ್ಟೊಂದು ಸುಲಭದಲ್ಲದು. ಜೀವದ ಹಂಗೆ ತೊರೆದು ಅಲ್ಲಿಂದ ಎಲ್ಲ ಒಂದು ತನಿಖೆ ಮಾಡಿ ಯಶಸ್ವಿಯಾಗಿ ಅವರನ್ನು ಆರೋಪಿಗಳನ್ನು ಎಡೆಮೂರಿ ಕಟ್ಟಿ ಎಲ್ಲ ಜನರಿಗೆ ಒಂದು ನಿರ್ಭಯ ವಾತಾವರಣ ಮೂಡಿಸುವುದಕ್ಕಾಗಿ ಅವ್ರದ್ದೇ ಆದಂಥ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಅದಕ್ಕೆ ತಮಗೆಲ್ಲ ಈ ಗ್ರಾಮದ ಇಲ್ಲಿ ಬಂದಂಥ ಎಲ್ಲ ಹಿರಿಯರ ಪರವಾಗಿ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಸಂದರ್ಭದಲ್ಲಿ ಅವರಿಗೆ ನಾನು ಈ ರಾಜ್ಯ